ಹೆಣ್ಣು ಮಕ್ಕಳದ್ದೇ ಕಾರೋಬಾರ. ಕಾರನಾಗ ಬಾರಲ್ಲ, ಕಾರ್ಬಾರ. ಎಲ್ಲ ಕಾರ್ಬಾರವನ್ನು ಅವರ ಕೈಯಲ್ಲಿ. ಮಂತ್ರಿ, ಸೈನಿಕರು, ರಾಣಿ ಏನೆಲ್ಲವೂ ಮಹಿಳೆಯರೇ ರಾಜ್ಯಭಾರ. ಅಂಥ ರಾಜ್ಯಕ್ಕೆ ಸಿದ್ಧಲಿಂಗ ಬರ್ತಾನೆ. ಬಂದಾಗ ದ್ವಾರಪಾಲಿಕರು ಅಲ್ಲಿ ಏನಿದೆಯಲ್ಲ ಎಂಟ್ರನ್ಸ್ ಪ್ರವೇಶ ದ್ವಾರದಲ್ಲಿ ವಾಚ್ಮೆನ್ ದ್ವಾರಪಾಲಕರು ಮಹಿಳೆಯರೇ ಆಗಿರ್ತಾರೆ. ಯಾರೋ ಪುರುಷರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಪಾಲಿಕೆಯರು ಅವರನ್ನು ಹೊಡೆಯಲು, ಶಿಷ್ಯರಿಗೆ ಹೊಡೆಯಲು, ಯಾರು ನೀವು ಇತ್ತಗಕ್ಕೆ ಬಂದಿರಿ, ಈ ಕಡೆ ಯಾಕೆ, ಇದು ಹೆಣ್ಣು ಮಕ್ಕಳ ಮಾತ್ರ ಪ್ರವೇಶ, ನೀವು ಯಾಕೆ ಬಂದಿರಿ ಅಂತ ಕೇಳಿದಾಗ ಏನು ಮಾಡ್ತಾರೆ ಅಂದರೆ ಕೈ ಎತ್ತಾರೆ. ಅವರು ಹೆಣ್ಮಕ್ಳು ಅವ್ರಿಗೆ ಹೊಡೆಯೋಕೆ ಕೈ ಎತ್ತಾರೆ. ಏನು ಖಡ್ಗವನ್ನು ಎತ್ತಿದಾರೋ ಆ ಖಡ್ಗ ಎತ್ತಿದ ಕೈ ಹಾಗೆ ಮೇಲೆ ಉಳಿತಂತೆ, ಬರಲಿಲ್ಲ ಕೆಳಗೆ. ಅದು ಅವ್ರಿಗೆ ಹೊಡಿಬೇಕಂತ ಮೇಲೆ ಎತ್ತಿದ್ರು, ಎತ್ತಿದ ಕೈಯನ್ನು ಕೆಳಗೆ ಬರಲಿಲ್ಲ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಪ್ರವೇಶ ಇದೆ, ಗಂಡು ಮಕ್ಕಳಿಗಿಲ್ಲ, ಹೋಗ್ರಿ ವಾಪಸ್. ಆದರೆ ಅಯ್ಯೋ ಕೈ ನನ್ನ ಮೇಲೆ ಎತ್ತಿದ ಕೈ ಕೆಳಗೆ ಇಳಿತಾ ಇಲ್ಲ ಅಂದಾಗ ಶಿಷ್ಯರಂತಾರೆ, ಆಶ್ಚರ್ಯ ಆಗುತ್ತೆ. ಸಿದ್ಧಲಿಂಗನ ಮಹಿಮೆಯಿಂದ, ಸಿದ್ಧಲಿಂಗನ ಆಶೀರ್ವಾದದಿಂದ ಹೀಗೆ ಆಗಿರಬೇಕು ಅಂತ ತಿಳ್ಕೊಂಡು ಸಿದ್ಧಲಿಂಗನ ಸ್ಮರಣೆಯನ್ನು ಮಾಡಿ ಕಮಂಡಲಲ್ಲಿರ್ತಕ್ಕಂಥ ನೀರನ್ನು ಶಿಷ್ಯರು ಏನು ಮಾಡ್ತಾರೆ, ಅವ್ರ ಮೇಲೆ ಸಿಂಪಡಿಸ್ತಾರೆ. ಸಿಂಪಡಿಸಿದಾಗ ಆವಾಗ ಅವರ ಕೈ ಮೇಲಿದ್ದದ ಕೈಯನ್ನು ಕೆಳಗೆ ಬರ್ತವೆ. ಅದರಲ್ಲಿ ಒಬ್ಬ ಸೇವಕಿ ಓಡೋಡಿ ಹೋಗಿ ಹೇಳ್ತಾಳೆ, ಮಹಾರಾಣಿಯವರೇ, ನಮ್ಮ ಊರಿಗೆ ಒಬ್ಬ ಯೋಗಿ ಬಂದಿದ್ದಾನೆ, ಒಬ್ಬ ತ್ಯಾಗಿ ಬಂದಿದ್ದಾನೆ, ಒಬ್ಬ ಮಹಾತ್ಮ ಬಂದಿದ್ದಾನೆ. ಅವರಿಗೆ ಹೊಡೆದು ಓಡಿಸ್ಬೇಕಂತ ನಾವು ಕೈ ಎತ್ತಿದ್ದೇವೆ. ಅವರ ಶಕ್ತಿ, ಅವರ ಮಹಿಮೆಯಿಂದ ನಮ್ಮ ಕೈಯನ್ನು ಕೆಳಗೆ ಬರಲಿಲ್ಲ. ಯಾವಾಗ ಅವರ ಕಮಂಡಲಲ್ಲಿರ್ತಕ್ಕಂಥ ನೀರನ್ನು ನಮಗೆ ಸಿಂಪಡಿಸಿದ್ರು, ಆಗ ನಮ್ಮ ಕೈಗಳೆಲ್ಲ ಕೆಳಗೆ ಬಂತು. ಮಹಾತ್ಮರಿರಬಹುದು ಅಂತ ತಾಂಬೂಲವನ್ನು, ಹಣ್ಣು, ತಾಂಬೂಲು, ಕಾಣಿಕೆಯನ್ನು ತೆಗೆದುಕೊಂಡು ಎದುರು ಬರ್ತಾರೆ, ಸ್ವಾಗತ ಮಾಡ್ತಾರೆ. ಹೀಗೆ ಇಂಥ ವಿಷಯವನ್ನು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೀವಿ. ಒಂದು ಸಲ ಪರಮಾತ್ಮ ಸಿದ್ಧಲಿಂಗನಿಗೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾನಂತೆ. ಪರೀಕ್ಷೆ ಎಲ್ಲರಿಗೆ ಮಾಡ್ತಾನೆ ದೇವರು, ಭಕ್ತರಿಗೆ ಮಾತ್ರ ಪರೀಕ್ಷೆ. ಯಾರಿಗ? ಭಕ್ತರಿಗಪ್ಪ, ಭಕ್ತರಲ್ಲದವರಿಗಿಲ್ಲ. ಭಕ್ತರಿಗೆ ಪರೀಕ್ಷೆ ಮಾಡ್ತಾನಂತ. ಸಿದ್ಧಲಿಂಗನ ಪರೀಕ್ಷೆಗೆ ಸಾಕ್ಷಾತ್ ಪರಶಿವನೇ ಒಂದು ಬೇಡನ ವೇಷ ಧರಿಸಿಕೊಂಡು, ಬೇಡ ಅಂದ್ರೆ ಗೊತ್ತಲ್ಲ, ಬೇಟೆಗಾರ, ಪಾರ್ವತಿ ಪರಮೇಶ್ವರಿ ಬೇಟೆಗಾರರ ರೂಪದಲ್ಲಿ ಬಂದು ಅಕ್ರಾಳ ವಿಕ್ರಾಳ ರೂಪ ಧಾರಣೆ ಮಾಡಿ ಸಿದ್ಧಲಿಂಗನ ಎದುರುಗಡೆ ಬಂದು ನಿಲ್ತಾರೆ. ನಿನ್ನ ಹತ್ತಿರ ಏನಿದೆ ಕೊಡು, ನಿನ್ನ ಹತ್ತಿರ ಏನೆಲ್ಲ ಕೊಡೋದು ಕೇಳಿದಾಗ ಸಿದ್ಧಲಿಂಗ ಹುಟ್ಟಿರುವಂಥ ಬಟ್ಟೆಯನ್ನು ಕೊಡ್ತಾನೆ. ಅವರ ಶಿಷ್ಯರು ಕೂಡ ಬಟ್ಟೆಯನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಏನು ಅಂದರೆ ಆಸಕ್ತಿ, ಅದರಲ್ಲಿ ದೇಹದ ಮೇಲೆ ಅಭಿಮಾನ ಸೋಡ, ಮುಕ್ತಿ ರೋಕಡ ಅಂತ ಹೇಳಿದ್ದಾರೆ. ದೇಹದ ಮೇಲೆ ಅಭಿಮಾನ, ಇವನಲ್ಲಿ ವಿರಕ್ತಿ ಐತೋ ಇಲ್ಲೋ, ವೈರಾಗ್ಯ ಐತೋ ಇಲ್ಲ ಅಂತ ಪರೀಕ್ಷೆ ಮಾಡಲಿಕ್ಕೆ ಪರಶಿವನೇ ಆ ರೀತಿಯಾಗಿ ಬೇಟೆಗಾರನಾಗಿ ಒಂದು ನೀನು ಹುಟ್ಟಿರುವಂಥ ನಿನ್ನಲ್ಲಿ ಇರ್ತಕ್ಕಂಥ ವಸ್ತು ಎಲ್ಲ ಕೊಡು ಅಂದಾಗ ಸಿದ್ಧಲಿಂಗ ತನ್ನಲ್ಲಿರ್ತಕ್ಕಂಥ ಬಟ್ಟೆ, ಕಮಂಡಲ ಎಲ್ಲವನ್ನು ಕೊಡ್ತಾನೆ. ಅವನ ಜೊತೆಗೆ ಶಿಷ್ಯರನ್ನು ಕೊಡ್ತಾರೆ. ಶಿಷ್ಯರು ಕೊಟ್ಟರು. ಆಗ ಅವನ ಭಕ್ತಿಯನ್ನು ಕಂಡು ಭಗವಂತಂತಾನೆ, ನಿಜಕ್ಕೂ ನಿನ್ನಲ್ಲಿ ವಿರಕ್ತಿ ಇದೆ, ನಿನ್ನಲ್ಲಿ ವೈರಾಗ್ಯ ಇದೆ. ವೈರಾಗ್ಯ ಇರಬೇಕು. ನಿಮಗೆಲ್ಲ ಗೊತ್ತಿದೆ, ಮಹಾಶಿವಶರಣರಲ್ಲಿ ಮಹಾದೇವಿಯಾಗಿ ಹೋಗಿದ್ದಾಳೆ. ಮಹಾದೇವಿ ಅಂದರೆ
ಸಾಮಾನ್ಯವಲ್ಲ, ವೈರಾಗ್ಯದ ನಿಧಿ, ವೈರಾಗ್ಯ ನಿಧಿ ಅಂತ ಕರೆದರು. ಅಂಥ ಮಹಾದೇವಿ ಅರಮನೆಯನ್ನು ತ್ಯಾಗ ಮಾಡಿ, ರಾಜ್ಯಭೋಗವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾಳೆ. ಯಾಕೆ ಕಲ್ಯಾಣಕ್ಕೆ ಬರ್ತಾಳೆ ಅಂದರೆ, ಹಿಂದೆ ಮಾಯಾದೇವಿ ಇದ್ದಾಗ ಅಲ್ಲಮ ಪ್ರಭು ಮಾಯಾದೇವಿಗೆ ಒಲಿದಿಲ್ಲ. ನೀನು ಸಾತ್ವಿಕ ರೂಪದಿಂದ, ಸಾತ್ವಿಕ ಗುಣದಿಂದ ಬಂದರೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ಒಲಿತೀನಿ ಎಂದಿರ್ತಾನೆ. ಮಹಾದೇವಿಯ ಸಾತ್ವಿಕ ರೂಪದಿಂದ, ಮಾಯಾದೇವಿಯ ಮರುರೂಪವೇ ಅಕ್ಕ ಮಹಾದೇವಿ. ಆ ಮಹಾದೇವಿ ಪ್ರಭುವಿನ ಆಶೀರ್ವಾದ, ಪ್ರಭುವಿನ ದರ್ಶನ ಮಾಡಬೇಕು ಅಂತ ಕಲ್ಯಾಣಕ್ಕೆ ಬರ್ತಾಳೆ. ಬರುವಾಗ ದಾರಿಯಲ್ಲಿ ಅನೇಕರು ತೊಂದರೆ ಕೊಟ್ಟರೂ ಸಹ ಅದನ್ನು ಲೆಕ್ಕಿಸದೆ, ವೈರಾಗ್ಯ ಅಂದರೆ ವೈರಾಗ್ಯ ಅವಳಲ್ಲಿ. ಹೆಂಗೆ ವೈರಾಗ್ಯ ಅಂತಂದರೆ, ದೇಹದ ಮೇಲಿನ ವೈರಾಗ್ಯನೇ ಬಿಟ್ಬಿಡಬೇಕು, ದೇಹದ ಅಭಿಮಾನವನ್ನು. ನಾನು ದೇಹ, ನಾನು ಶ್ರೀಮಂತ, ನಾನು ಹೆಣ್ಣು, ನಾನು ಗಂಡು ಅನ್ನೋ ಭೇದವಲ್ಲ. ಮರೆತು ಹೇಳ್ತಾಳೆ, ಮನೆ ಮನೆ ಹೋಗಿ ಕೈ ಒಡ್ಡುವಂತೆ ಮಾಡಯ್ಯ, ಒಡ್ಡಿದಲ್ಲಿ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಇದು ವೈರಾಗ್ಯದ ಮಾತು. ಹಸಿವೆಯಾದೊಡ ಭಿಕ್ಷಾನ್ನಗಳುಂಟು ಒಂದು ಕಡೆ ಹೇಳಿದ್ರೆ, ಮನೆ ಮನೆಗೆ ಹೋಗಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಒಂದು ವೇಳೆ ಅವರು ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದುದನ್ನು ನಾ ಎತ್ತಿಕೊಂಬುವಕ್ಕಿಂತ ಪೂರ್ವದಲ್ಲಿ ಸುನಿ ಎತ್ತಿಕೊಂಬು ಹೋಗುವಂತೆ ಮಾಡಯ್ಯ ಅಂತ ಹೇಳ್ತಾಳಂತಂದರೆ, ದೇಹ ಬಗ್ಗೆ ಎಷ್ಟೊಂದು ಅವಳಲ್ಲಿ ಕೆಳಮಟ್ಟದ್ದು. ಈ ದೇಹ ಅಂದರೆ ತುಚ್ಛ ರೀತಿಯಾಗಿ ನೋಡುವಂಥವು. ಅದಕ್ಕೆ ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು ಹೇಳಬೇಕಾದ್ರೆ ಹಸಿವೆಗೆ ನಿಲ್ಲಿಸಿದ್ದಾಳೆ, ನಿದ್ರೆಗೆ ನಿಲ್ಲಿಸಿದ್ದಾಳೆ, ಕಾಮಕ್ಕೆ ನಿಲ್ಲಿಸಿದ್ದಾಳೆ. ನಾವೆಲ್ಲ ನಿಲ್ಲಿಸಬೇಕು. ನಾವು ಏನು ನಿಲ್ಲಿಸಬೇಕು ಅನ್ನುವಂಥದ್ದು ಮರೆತು ಬಿಟ್ಟೇವಿ, ಏನೇನು ನಿಲ್ಲಿಸಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಆಗಬಾರ್ದು. ವೈರಾಗ್ಯ ತಂದರೆ ಮಹಾದೇವಿ ಒಬ್ಬಳೆ, ಶಿವಯೋಗ ತಂದರೆ ಸಿದ್ಧರಾಮ, ಭಕ್ತಿಯಲ್ಲಿ ಬಸವಣ್ಣ, ಜ್ಞಾನದಲ್ಲಿ ಚನ್ನಬಸವಣ್ಣ. ಈ ಎಲ್ಲವನ್ನು ನೋಡಿದರೆ ಒಂದು ಸಲ ವ್ಯಾಸ ಮಹರ್ಷಿಗಳು ತನ್ನ ಮಗನಾಗಿರುವಂಥ ಶುಕಮುನಿಗೆ ಹೇಳ್ತಾನೆ. ಶುಕಮುನಿಗೆ ತನ್ನ ವೈರಾಗ್ಯದ ಬಗ್ಗೆ, ವಿರಕ್ತಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಜನಕ ರಾಜನ ಕಥೆಯನ್ನು ಹೇಳ್ತಾನೆ. ಜನಕ, ನಿಮಗೆಲ್ಲ ಗೊತ್ತು ಜನಕ ಮಹಾರಾಜನ ಕತೆ. ಅವನು ರಾಜ್ಯ ಭೋಗವನ್ನು, ರಾಜ್ಯ ಆಗಿದ್ದರೂ ಕೂಡ, ರಾಜ್ಯ ವೈಭವ ಅನುಭವಿಸ್ತಾ ಇದ್ದರೂ ಕೂಡ ಅವನಲ್ಲಿ ಅತ್ಯಂತ ವಿರಕ್ತಿ ಇತ್ತು, ಅತ್ಯಂತ ವೈರಾಗ್ಯ ಇತ್ತು. ದೇಹದ ಅಭಿಮಾನ ಇರಲಿಲ್ಲ, ರಾಜ್ಯ ಇದ್ದೀನಿ ಅಂತ ಅಭಿಮಾನ ಇರಲಿಲ್ಲ. ಅವನು ಸತತ ಭಗವಂತನ ಧ್ಯಾನ ಮಾಡ್ತಿದ್ದ. ನಿಮಗೆಲ್ಲ ಗೊತ್ತಿದೆ, ಸದ್ಯ ಹರಿಶ್ಚಂದ್ರ ಸ್ವಪ್ನದಲ್ಲಿ ದಾನ ಮಾಡಿದ್ದ. ಸ್ವಪ್ನದಲ್ಲಿ ದಾನ ಮಾಡಿದ್ದನ್ನು ನಿಜ ಜೀವನದಲ್ಲಿ ದಾನ ಕೊಟ್ಟು, ಅರಮನೆ ರಾಜ್ಯ ಎಲ್ಲವನ್ನು ಕೊಟ್ಟು ಹೊರಟು ಹೋದ. ನಾವಲ್ಲ, ನಿಜ ಜೀವನದಲ್ಲಿ ದಾನ ಕೊಟ್ಟರು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ. ಹಾಗಿಲ್ಲಿ ಅವನು ಜನಕ ಅಂದರೆ ವೈರಾಗ್ಯದಲ್ಲಿ, ವಿರಕ್ತಿಯಲ್ಲಿ ಎತ್ತಿದ ಕೈ. ನಮ್ಮಲ್ಲಿ ಹೆಸರುಗಳಿದಾವೆ, ವೈರಾಗ್ಯಕ್ಕೆ ಒಬ್ಬರು, ದಾನಕ್ಕೊಬ್ಬರು, ಸತ್ಯಕ್ಕೊಬ್ಬರು. ಹೀಗಿಲ್ಲಿ ಆ ಜನಕ ರಾಜನ ವೈರಾಗ್ಯವನ್ನು, ವಿರಕ್ತಿಯನ್ನು ತಿಳಿಯೋಗೋಸ್ಕರ ಶುಕಮುನಿ ಅವನ ಅರಮನೆಗೆ ಬರ್ತಾನೆ. ಶುಕಮುನಿ ಅರಮನೆಗೆ ಬಂದಿದ್ದಾನೆ. ಅರಮನೆಗೆ ಬಂದ ಕೂಡಲೇ ಮಹಾರಾಜ ಜನಕ ಸ್ವಾಗತವನ್ನು ಮಾಡಿ ಆತಿಥ್ಯವನ್ನು ಮಾಡ್ತಾನೆ. ಆತಿಥ್ಯವನ್ನು ಮಾಡಲೇಬೇಕಲ್ಲ, ಅತಿಥಿ ದೇವೋಭವ. ಆತಿಥ್ಯವನ್ನು ಉಚಿತ ಆಸನದಲ್ಲಿ ಕೂಡಿಸಿ ಅವನಿಗೆಲ್ಲ ಆರೋಗ್ಯ ವಿಚಾರ, ಊಟದ ಸಮಯ, ಊಟಕ್ಕೆ ಎಬ್ಬಿಸ್ತಾರೆ, ಊಟ ಮಾಡೋಣ ಬಾ ಅಂತೇಳಿ. ಜನಕ ಮತ್ತು ಶುಕಮುನಿ ಒಂದೇ ಕಡೆ ಕೂತಿದ್ದಾರೆ. ಊಟ ಬಡಿಸ್ತಾ ಇದ್ದಾರೆ.
ಅವನು ಊಟ ಮಾಡ್ತಾ ಮಾಡ್ತಾ ಲಕ್ಷ್ಯ ಎಲ್ಲೋಯ್ತಂದ್ರೆ ಅವನ ತಲೆ ಮೇಲೆ ಒಂದು ಕತ್ತಿ ಜೋತ್ ಬಿಟ್ಟಿದಂತ. ಕತ್ತಿ, ಖಡ್ಗ. ಆ ಕತ್ತಿಯನ್ನು ತಲೆ ಮೇಲೆ ಜೋತ್ ಬಿಟ್ಟಿದ್ದ. ಊಟ ಮರ್ತ ಇದು ಯಾವಾಗ ಬೀಳ್ತತ್ತೋ ಏನು ಅಂತ ಅದ್ರ ಕಡೆ ಗಮನ, ಅದ್ರ ಕಡೆ ಗಮನ. ಹೀಗೆ ಅದು ಖಡ್ಗವನ್ನ ಜೋತ್ ಬಿಟ್ಟಿದ್ದ. ಖಡ್ಗವನ್ನ ನೋಡುತ್ತಾ ಖಡ್ಗದ ಕಡೆ ಮನಸ್ಸನ್ನು ಇಟ್ಟು ಊಟ ಮಾಡ್ದ. ಯಾಕೆ ಕಟ್ಟಿದ್ದಾತಂದ್ರೆ ಜನಕನಿಗೆ ಗೊತ್ತಿತ್ತು ಈ ಶುಕಮುನಿ ನಮ್ಮ ಮನೆಗೆ ಯಾಕೆ ಬಂದಿದ್ದಾನೆ, ಅರಮನೆಗೆ ಯಾಕೆ ಬಂದಿದ್ದಾನೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಖಡ್ಗವನ್ನು ಕೂದಲು ಎಳೆಯಿಂದ ಕಟ್ಟಿದ್ದಂತೆ. ಕೂದಲು ಎಳೆಯಿಂದ ಅದನ್ನು ಕಟ್ಟಿದ್ದ. ಯಾವಾಗ ಬೀಳ್ತದೋ ತನ್ನ ಶಿರಶ್ಛೇದ ಯಾವಾಗ ಆಗ್ತದೋ ಗೊತ್ತಿಲ್ಲ ಅಂತ ಅದರ ಕಡೆ ಗಮನ ಇಟ್ಟು ಊಟ ಮಾಡ್ದ. ಊಟ ಆದಮೇಲೆ ಕೂಡ್ತಾರೆ, ತಾಂಬೂಲವನ್ನು ಹಾಕ್ಕೊಂಡು. ಜನಕ ಕೇಳ್ತಾನೆ, ಪ್ರಸಾದ ಹೇಗಿತ್ತು ಅಂತ ಕೇಳ್ತಾನೆ. ಪ್ರಸಾದ ಹೇಗಿತ್ತು ಅಂದಾಗ, ಆಗ ನನಗೆಲ್ಲ ಪ್ರಸಾದ ರುಚಿ ಗೊತ್ತಿತ್ತಪ್ಪ. ಖಡ್ಗ ನೀನು ಸಣ್ಣ ದಾರದಿಂದ ಕೂದಲು ಎಳೆಯಿಂದ ಕಟ್ಟಿದ್ದು ಯಾವಾಗ ಬೀಳ್ತೈತಿ ಅಂತ ನನಗೆ ಲಕ್ಷ್ಯ ಗಮನ ಆ ಕಡೆ ಇತ್ತು, ಊಟದ ಕಡೆ ರುಚಿ ಇರಲಿಲ್ಲ ಅಂತ ತಾನೆ. ನಂದು ಹಾಕ್ಯದಪ್ಪ. ಎಲ್ಲ ಸಿಂಹಾಸನ ಇರಬಹುದು, ರಾಜ್ಯ ವೈಭೋಗವಿರ್ಬೋದು, ಇದೇನಿದೆಯಲ್ಲ ದಾರ ಏನು ಖಡ್ಗ ಕಟ್ಟಿದೆಲ್ಲ ಆ ರೀತಿಯಾಗಿ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ. ನನ್ನೆಲ್ಲ ಗಮನ ಎಲ್ಲಿದೆ ಅಂದರೆ ಪರಮಾತ್ಮನ ಕಡೆ ಇದೆ, ಪರಮಾತ್ಮನ ಕಡೆ ಇದೆ. ಹೇಗೆ ನೀನು ಊಟ ಮಾಡುವ ಸಂದರ್ಭದಲ್ಲಿ ನಿನ್ನ ಗಮನ, ನಿನ್ನ ಲಕ್ಷ್ಯ ಎಲ್ಲ ಖಡ್ಗದ ಮೇಲೆ ಇತ್ತಲ್ಲ, ಅದರ ಕಡೆ ಆ ರುಚಿಯನ್ನು ಸವಿದಿಲ್ಲ ನೀನು. ಹಾಗೆ ನನ್ನ ಗಮನ ಪರಮಾತ್ಮನ ಕಡೆಗಿತ್ತಪ್ಪ ಐತಿ. ಸುಮ್ಮನೆ ಇದೆ ಲೌಕಿಕ ವ್ಯವಹಾರಕ್ಕಾಗಿ ನಾನು ರಾಜ್ಯ ವೈಭೋಗವನ್ನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಇದು ಮುಳ್ಳಿನ ಮೇಲೆ ನಡೆದಂತೆ ಇದೆ, ಮೊನೆಯ ಇದ್ದಂತೆ. ಹಾಗಿಲ್ಲಿ ಶುಕಮುನಿ ಆಗಲಿ ಜನಕ ಮಹಾರಾಜರಾಗಲಿ ಅವನ ಅರ್ಥವನ್ನು ಮಾಡ್ಕೊಳ್ತಾನೆ. ಹಾಗೆ ಸಿದ್ಧಲಿಂಗ ವಿರಕ್ತಿಯಲ್ಲಿ ಎತ್ತಿದ ಕೈ, ವೈರಾಗ್ಯದಲ್ಲಿ ಎತ್ತಿರುವಂಥ ಕೈ. ಸಾಕ್ಷಾತ್ ಪರಶಿವನೇ ಬಂದವನನ್ನು ಪರೀಕ್ಷೆ ಮಾಡ್ತಾನಂತಂದರೆ ಹೇಗಿರಬೇಕು, ಹೇಗಿರಬೇಕು? ಹೀಗಿರುವ ಸಂದರ್ಭದಲ್ಲಿ ಒಂದು ಸಲ ಒಂದು ಜೇಡರ ಹುಳ ಬಂದು ಸಿದ್ಧಲಿಂಗನಿಗೆ ಒಂದು ವಸ್ತ್ರವನ್ನು ಕೊಟ್ಟು, ಜೇಡರ ಹುಳ ಒಂದು ರೇಷ್ಮೆಯ ವಸ್ತ್ರವನ್ನು ಕೊಟ್ಟು ದರ್ಶನ ಮಾಡಿ ಒಬ್ಬ ಮನುಷ್ಯ ರೂಪ ಆಗ್ತದೆ. ಮನುಷ್ಯ ರೂಪ ಆದಮೇಲೆ ದರ್ಶನ ಮಾಡಿ ಹೊರಟು ಹೋಗ್ತಾನೆ. ಜೊತೆಗಿರುವಂಥ ಶಿಷ್ಯರಿಗೆ ಗೊತ್ತಾಗ್ತದೆ ಏನಿದು ಆಶ್ಚರ್ಯ. ಜೇಡರ ಹುಳ ಬಂತು, ರೇಷ್ಮೆ ವಸ್ತ್ರ ಕೊಡ್ತು, ಮನುಷ್ಯ ಆದ, ದರ್ಶನ ಮಾಡಿದ, ಹೊರಟು ಹೋದ. ಏನು ಗುರುಗಳೇ ಇದು ಅಂತ ಕೇಳಿದಾಗ ಸಿದ್ಧಲಿಂಗ ಹಾಗೆ ಆ ಜೇಡರ ಹುಳುವಿನ ದೃಷ್ಟಾಂತವನ್ನು ಹೇಳ್ತಾರೆ. ಹಿಂದೆ ಅವರಿಬ್ಬರು ಗುರು ಶಿಷ್ಯರು. ಗುರು ಅಂತಂದರೆ ಭದ್ರಾಂಗ, ಶಿಷ್ಯ ಕೌಶಲ್ಯ ಶಿಷ್ಯ ಗುರು ಭದ್ರಾಂಗ. ಧ್ಯಾನ ಕೂತಿದ್ದಾರೆ ಗುರುಗಳು, ಭದ್ರಾಂಗ ಗುರುಗಳು. ಕೌಶಲ್ಯ ಅನ್ನುವ ಶಿಷ್ಯ ಏನು ಮಾಡ್ತಾನೆ, ಈ ಗುರುಗಳು ಧ್ಯಾನ ಕೂತಾಗ ಗುರುವಿನ ಮೇಲೆ ಈ ಜೇಡರ ಹುಳ ಹರಿದಾಡ್ತಾ ಇರ್ತದೆ. ಹರಿದಾಡ್ತಾ ಇರುವ ಸಂದರ್ಭದಲ್ಲಿ ಆ ಹುಳವನ್ನು ಗುರುಗಳ ಮೇಲೆ ಹುಳ ಏರಿದೆಯಲ್ಲ ಅಂತ, ಜೇಡರ ಹುಳ ಏರಿದೆ ಅಂತ ತಿಳ್ಕೊಂಡು ಆ ಹುಳವನ್ನು ತೆಗೆದು ಕೆಳಗೆ ಹಾಕ್ತಾನೆ. ಕೆಳಗೆ ಹಾಕಿದಾಗ ಅದರ ಕಾಲಿಗೆ ನೋವಾಗಿ ಅದು ಒದ್ದಾಡಿ ಸತ್ತು ಹೋಗ್ತದೆ. ಆಗ ಗುರುಗಳದನ್ನು ನೋಡ್ತಾರೆ, ಶಿಷ್ಯ ಎಂಥ ಘಾತ ಮಾಡಿದೆಲ್ಲೋ, ಒಂದು ಜೀವಿಯನ್ನು ಹತ್ಯೆ ಮಾಡಿದೆಯಲ್ಲ, ನೀನು ಜೀವಿಯನ್ನು ಹತ್ಯೆ ಮಾಡಿದಂದಲ್ಲ, ಯಾವ ಹುಳವನ್ನು ನೀನು ಸಾಯಿಸಿದ್ಯೋ ಆ ಹುಳವಾಗಿ, ಜೇಡರ ಹುಳವಾಗಿ ಜನಿಸುವಂಥ ಶಾಪ ಕೊಡ್ತಾರೆ ಭದ್ರಾಂಗ ಕೌಶಲ್ಯನಿಗೆ. ಆ ಕೌಶಲ್ಯ ಕೇಳ್ತಾನೆ, ಗುರುಗಳೇ ನನ್ನ ತಪ್ಪಾಯಿತು, ನನಗೆ ಕ್ಷಮೆ ಇರಲಿ, ನಾನು ಗೊತ್ತಾಗಲಿಲ್ಲ. ಅದಕ್ಕೆ ಇದು ಶಾಪಕ್ಕೆ ದುಶ್ಶಾಪ ಬೇಕಲ್ಲ, ಪರಿಹಾರ. ಅದಕ್ಕೆ ಭದ್ರಾಂಗ ಗುರುಗಳು ಹೇಳ್ತಾರೆ, ನೋಡಪ್ಪ, ಮುಂದೆ ಸಿದ್ಧಲಿಂಗ ಬರ್ತಾನೆ, ನೀನು ಜೇಡರ ಹುಳವಾಗಿ ರೇಷ್ಮೆ ವಸ್ತ್ರವನ್ನು ನೈದು ಅವನಿಗೆ ಸಮರ್ಪಿಸಿ ಅವನಿಂದ ಆಶೀರ್ವಾದ ಪಡೆದು ಮುಕ್ತನಾಗುವಂತ ಹೇಳಿದ್ದಾರೆ. ಆ ಜೇಡರ ಅವತಾರವನ್ನು, ಜೇಡರ ಜನ್ಮವನ್ನು ನಾಶ ಮಾಡ್ತಾನೆ ಆಶೀರ್ವಾದದಿಂದ. ಹೀಗೆ ಹಲವಾರು ಪವಾಡಗಳ ಮಾಡುವರ ಮೂಲಕ
ಶಿಷ್ಯ ಎಲ್ಲಿಗೆ ಬರ್ತಾನೆ? ಶಿಷ್ಯರ ಸಮೇತವಾಗಿ ಅಂತಂದರೆ ಇಲ್ಲಿಗೆ ಬಂದಿದ್ದಾನೆ. ಏನು ಆಗ್ತದೆ ಅನ್ನುವಂಥದ್ದನ್ನು ಒಂದು ಹಾಡಿನ ನಂತರ ನೋಡೋಣ. ಬ್ರಹ್ಮ ಮಾಡಿದ ಮನೆ, ಜೇಡರ ಹುಳು ತನ್ನ ಜನ್ಮವನ್ನು ಕಳ್ಕೊಂಡಂತೆ ನಿಮಗೆ ಹಿಂದೆ ಆಗಿ ಹೋಗಿರುವಂಥ ದಾಸಿಮಯ್ಯ ಅಂತ ಹೋಗಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. 12 ವರ್ಷ ಬಟ್ಟೆ ನೇಯುವ ಕಾಯಕವನ್ನು ಮಾಡ್ತಾರೆ. ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು 12 ವರ್ಷ ಬಟ್ಟೆ ನೇಯ್ದರು. ಅದನ್ನು ಸಂತೆಗೆ ತರ್ತಾರೆ, ಮಾರ್ಲಿಕ್ಕೆ ತಂದಿದ್ದಾರೆ. ಸಂತೆಯಲ್ಲಿ ಎಲ್ಲರೂ ನೋಡೋರು ಬಟ್ಟೆಯನ್ನು, ಅದ್ಭುತ ಬಟ್ಟೆ. ಈ ಬಟ್ಟೆ ತೆಗೆದುಕೊಳ್ಳುವಂಥ ಯೋಗ್ಯತೆ, ಅಧಿಕಾರ ನಮಗಿಲ್ಲ. ಎಲ್ಲರೂ ನೋಡೋರು ವಾಪಸ್ ಹೋಗೋರು, ನೋಡೋರು ವಾಪಸ್ ಹೋಗೋರು. ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ, ಎಂಥದ್ದು ಉಟ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ರಾಜ ಮಹಾರಾಜರು ಉಡುವಂಥ ಬಟ್ಟೆ ಇದು ನಮಗೆ ಯೋಗ್ಯವಲ್ಲ ಅಂತ ಬಿಟ್ಟು ಹೋದರು. ಬೆಳಗಿಂದ ಸಂಜೆಯವರೆಗೂ ಕೂತ್ಕೊಳ್ತಾನೆ, ಬಟ್ಟೆ ಯಾರೂ ಖರೀದಿ ಮಾಡೋದಿಲ್ಲ. ಕೊನೆಗೆ ಬಟ್ಟೆಯನ್ನು ವಾಪಸ್ ಮನೆಗೆ ತಗೊಂಡು ಬರುವ ಸಂದರ್ಭದಲ್ಲಿ ಪರಮಾತ್ಮನು ಇವನ ಪರೀಕ್ಷೆ ಮಾಡಬೇಕು ಅಂತ ಬರ್ತಾನೆ. ಹೆಂಗೆ ಸಿದ್ಧಲಿಂಗನಿಗೆ ದೇವರ ಪರೀಕ್ಷೆ ಮಾಡಲಿಕ್ಕೆ ಬೇಡನ ರೂಪವಾಗಿದ್ದಾನೋ, ಜೇಡನಾಗಿ ಒಬ್ಬ ಶಿಷ್ಯ, ಕೌಶಲ್ಯ ಶಿಷ್ಯ ಜೇಡರ ಹುಳವಾಗಿ ಇಲ್ಲಿ ಬಂದು ಸೀರೆಯನ್ನು ಅರ್ಪಿಸಿದಾನೋ, ಬಟ್ಟೆಯನ್ನು ಅರ್ಪಿಸಿದಾನೋ, ಹಾಗೆಯೇ ದಾಸಿಮಯ್ಯನ ಪರೀಕ್ಷೆ ಮಾಡಬೇಕು ಅಂತ ಬಂದು ಮುದುಕನ ವೇಷಧಾರಿಯಾಗಿ ಬಂದಿದ್ದಾನೆ ಪರಮಾತ್ಮ. ಮುಪ್ಪನ ಮುದುಕನ ವೇಷಧಾರಿಯಾಗಿ ಬಂದು ಕೈಯಲ್ಲಿ ಕೋಲು ಹಿಡ್ಕೊಂಡು ನಡುತ್ತಾ ಮಳೆಯಲ್ಲಿ ಬರ್ತಾನೆ. ಚಳಿ ಆಗ್ತಾ ಇದೆ, ನನಗೆ ನಿನ್ನಲ್ಲಿ ಏನಾದರೂ ಹೊದ್ದಿಕೊಳ್ಳಲಿದ್ರೆ ಕೊಡು ಅಂತ ಕೇಳ್ತಾನೆ. ಚಳಿ ಆಗ್ತಾ ಇದೆ. ಹಾಗಂತಾನೆ ದಾಸಿಮಯ್ಯ, ನಾನು ಬೆಳಗ್ಗೆಯಿಂದ ಮುಂಜಾನೆಯಿಂದ ಸಂಜೆವರೆಗೆ ಕೂತ್ಕೊಂಡ್ರು ಯಾರೂ ಈ ಬಟ್ಟೆ ಖರೀದಿ ಮಾಡಿಲ್ಲ, ಇದು ನಿನಗೇ ಸಲ್ಲಿದ್ದು ಅಂತ ಹೊಸ ಬಟ್ಟೆಯನ್ನು ಕೊಡಕ್ಕೆ ಹೋಗ್ತಾನೆ. ಆದರೆ ಹೊಸ ಬಟ್ಟೆ ಅಂತ ವಿಚಾರ ಮಾಡಿ ಆ ಮುದುಕ ಆತ ಅಂತಾನೆ, ಇಲ್ಲಪ್ಪ ಇದು ಹೊಸದಂಗೆ ಕಾಣ್ತೈತಿ, ಹಳೆದಿದ್ರು ಕೊಡು. ದೇವ್ರು ಭಾಳ ಪರೀಕ್ಷೆ ಮಾಡ್ತಾನೆ. ಇದು ಹಳೆದಿದ್ರು ಕೊಡು, ಇದು ಹೊಸದ, ನೀನು ಮಾರಿ ಉಪಜೀವನ ಮಾಡಬಹುದು, ವಾಪಸ್ ತೊಗೊಂಡೋಗು, ಹಳೇದು ಕೊಡು. ಇಲ್ಲ, ನಾನು ಹತ್ತಿರ ಹಳೇದು ಯಾವುದೂ ಇಲ್ಲ, ನೀ ಬಂದೀಯ, ಚಳಿ ಆಗ್ತಾಯಿದೆ ಅಂತ ಹೇಳ್ತಿದ್ದೀಯ, ಇದು ತಗೋ, ಇದಕ್ಕೆ ನಿನಗೆ ಸಲ್ಲತ್ತು. ಆದರೆ ಬೇಡ ಅಂತಾನೆ ಒತ್ತಾಯದಿಂದ ದಾಸಿಮಯ್ಯ ವಸ್ತ್ರವನ್ನು ಕೊಡ್ತಾನೆ. ತಗೊಂಡು ಇನ್ನೂ ಪರೀಕ್ಷೆ ಮಾಡಬೇಕಂತ ಆ ವಸ್ತ್ರವನ್ನು, ಹೊಸ ವಸ್ತ್ರವನ್ನು ಅವನ ಎದುರುಗಡೆ ತುಂಡು ಪೀಸ್ ಮಾಡಿ ಹರಿದು ತಲೆಗೊಂದು, ಕೈಗೊಂದು, ಸೊಂಟಕ್ಕೊಂದು, ಆ ಕಟ್ಟಿಗೆಗೊಂದು ಹೀಗೆ ಕಟ್ತಾನೆ. ದಾಸಿಮಯ್ಯ ನಕ್ಕೋತ ನಗ್ತಾ ನೋಡ್ತಾನೆ. ಅಲ್ಲ ದಾಸಿಮಯ್ಯ, ನೀನು ದಾನ ಕೊಟ್ಟು, ವಸ್ತ್ರ ಕೊಟ್ಟು, ನಿನ್ನೆ ಅದರ ಹೊಸ ವಸ್ತ್ರವನ್ನು ಹರಿದಿದ್ದೆಲ್ಲ ನಿನಗೇನು ಅನ್ನಿಸ್ಲಿಲ್ಲ ಏನಂತೊಳದಾಗ ದಾಸಿಮಯ್ಯ ಹೇಳ್ತಾನೆ, ನಿನಗೆ ಒಂದು ಸಲ ಕೊಟ್ಟ ವಸ್ತು ಅದು ನಿಂದು, ನಿನಗೆ ಕೊಟ್ಟ ಮೇಲೆ ಅದು ವಸ್ತು ನಿಂದು, ನೀ ಹೇಗಾದರೂ ಅದನ್ನು ಉಪಯೋಗ ಮಾಡ್ಕೋಬಹುದು ಅಂತ ನಾನು ತಿಳ್ಕೊಂಡು ಸುಮ್ಮನೆ ಆದೆ ತಂದಾಗ ಅವನ ಆ ಭಕ್ತಿ, ಶ್ರದ್ಧೆ, ಕೊಡುವಂಥ ಭಾವನೆ ಇದೆಯಲ್ಲ, ಅದನ್ನು ಕಂಡು ಆ ಮುದುಕನ ವೇಷವನ್ನು ಬಿಟ್ಟು ಪರಮಾತ್ಮನ ವೇಷಧಾರಣೆಯಾಗಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಆಗ ಆ ಪರಮಾತ್ಮನಾಗಿ ಆಶೀರ್ವಾದ ಮಾಡಿ ಏನು ಕೊಡ್ತಾನೆ ಅಂದರೆ ತವನಿಧಿ ಅಂತ ಕೊಡ್ತಾನೆ. ತವನಿಧಿ ಅಂದರೆ ನಿನ್ನ ದಾಸೋಹಕ್ಕೆ, ನೀನು ದಾಸೋಹ ಮಾಡ್ತೀಯಲ್ಲಪ್ಪ, ಇದು ತಗೋ ತವನಿಧಿ ಅಂತ ಒಂದಿಷ್ಟು ವಸ್ತು ಕೊಡ್ತಾನೆ. ನಿನ್ನ ಬತ್ತದಲ್ಲಿ ಬೆರೆಸು, ಇದನ್ನು ಕೂಡಿಸುವಂಥ ಬತ್ತಲಾರದ ನಿಧಿಯನ್ನು ತವನಿಧಿ, ದಾಸೋಹಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾನೆ. ಹಾಗಿಲ್ಲಿ ದಾಸಿಮಯ್ಯನವರಿಗೆ ಪರೀಕ್ಷೆ ಮಾಡೋಕ್ಕೆ ಬಂದ, ಸಿದ್ಧಲಿಂಗನಿಗೆ ಪರೀಕ್ಷೆ ಮಾಡಲಿಕ್ಕೆ ಬಂದ. ಬೇಡ ತನ್ನ ಜೇಡರ ಹುಳ ವಸ್ತ್ರವನ್ನು ಕೊಟ್ಟು ಸಿದ್ಧಲಿಂಗನ ಆಶೀರ್ವಾದ ಪಡೆತು. ಹೀಗೆಲ್ಲವನ್ನು ನೋಡ್ತಾ ಬಂದಾಗ ಏನಾಗ್ತಂತ ಕೇಳಿದರೆ, ಬಸಮ್ಮ ಅಂತಿರ್ತಾಳೆ ಒಬ್ಬ ಹೆಣ್ಮಗಳು. ಬಸಮ್ಮ
ಅತ್ತೆ ಮನೆಯ ಸೊಸೆ. ಏನು ಸೊಸೆ ಮನೆ ಅತ್ತೆಪ್ಪ ಬಸವಣ್ಣ? ಅತ್ತಿ ಮನೆ ಸೊಸೆನೋ ಸೊಸೆ ಮನೆ ಅತ್ತಿ? ನಾನು ಏನಾಗ ಗೊತ್ತಿಲ್ಲ ರೀ, ಮದುವೆ ಆದ್ಮೇಲೆ ಹೇಳ್ತೀನಿ ಅಂತ ನಾವು, ಹೌದಲ್ಲ? ಆಕೆ ನಡೆಯಕ್ಕೆ ಬಂದಿಳ್ರಿ. ಎದಕ್ಕೆ? ನಡ್ಲಿಕ್ಕೆ. ಅವನ ಮನೆ ಪಾಪ ನಡೆಯಕ್ಕೆ ಬರ್ತಿದ್ದಿಲ್ಲ ಕಾಣ್ತೈತಿ, ಅತ್ತಿ ಮನೆಗೆ ಬಂದು ನಡಿಬೇಕಂತ. ನಡ್ಲಿಕ್ಕೆ ಬಂದಳು. ಬಸಮ್ಮ ಮೌನನೇ ಇದ್ದಳು ಮೊದಲಿಂದಲೂ, ಮೌನ. ಮೂಕಿ ಅಂತ ಕರಿತಿದ್ರು ಆಕೆಗೆ. ಏನಂತ ಕರಿತಿದ್ರು? ಮೂಕಿ. ನಿಮಗೆಲ್ಲ ಗೊತ್ತಿದೆ, ಸಿದ್ಧರಾಮನ ಕಥೆಯಲ್ಲಿ, ಸಿದ್ಧರಾಮನ ಚರಿತ್ರೆಯಲ್ಲಿ ಸಿದ್ಧರಾಮ ಅಂತ ಕರೆದ್ರೆ ಅವನು ಹೊಳ್ಳಿ ನೋಡ್ತಿದ್ದ. ಅವ್ರ ಮನೆ ದೇವರು ಧೂಳಿ ಮಾಕಾಳ ಅಂತ ಹೆಸರು. ಧೂಳಿ ಮಾಕಾಳ ಅಂತ ಕರೆದ್ರೆ ಅವನು ಆ ಕಡೆ ನೋಡ್ತಿದ್ದಿಲ್ಲ. ಯಾಕಂದರೆ ಗುರು ರೇವಣ ಸಿದ್ಧರು ಬಂದು ಅವ್ರಿಗೆ ಹೇಳಿರ್ತಾರೆ, ನೋಡು ಮಗ ಹುಡ್ತಾನೆ, ಶಿವಯೋಗಿ ಹುಡ್ತಾನೆ, ಅವನ ಹೆಸರು ಸಿದ್ಧರಾಮ ಇಡಬೇಕು ಅಂತ ಹೇಳಿರ್ತಾರೆ. ಆದರೆ ಸಿದ್ಧರಾಮ ಅಂತ ಇಡಂಗಿಲ್ಲ, ಅವನ ಹೆಸರು ಧೂಳಿ ಮಾಕಾಳ ಅಂತ ಹೆಸರು ಇಡ್ತಾರೆ. ಶಿವಯೋಗಿ ಸಿದ್ಧರಾಮ ಧೂಳಿ ಮಾಕಾಳ ಅಂತ ಹೆಸರು ಇಡ್ತಾರೆ. ಆದರೆ ಸಿದ್ಧರಾಮ ಅಂದ ಕೂಡಲೇ ಕರಿತಿದ್ರು. ಏನಾಗ್ತಂತ ಕೇಳಿದ್ರೆ, ಒಂದು ಸಲ ಇವನು ಸಾಲಿ ಕಳಿಸಿದ್ರೆ ಮಾತನಾಡ್ತಿದ್ದಿಲ್ಲ, ಮೂಕ ಅಂತ ಕೇಳಿದ್ರು. ಮೂಕ, ಎಲ್ಲರೂ ಮೂಕ ಅಂತಿದ್ರು ಅವನಿಗೆ. ಮೂಕ ಮೂಕ ಅಂತ ಕರಿತಿದ್ರು. ಈಗ ಅವನು ತಾಯಿ ತಂದೆ ವಿಚಾರ ಮಾಡ್ತಾನೆ, ಸ್ಕೂಲಿಗೆ ಶಾಲೆಗೆ ಕಳಿಸಿದ್ರು. ಯಾರು ಅವ್ರ ಜೊತೆಗೆ ಗೆಳೆಯರ ಜೊತೆಗೆ ಆಟ ಆಡ್ತಿದ್ದಲ್ಲ, ಆಟ ಆಡ್ತಿದ್ದ ಸ್ಕೂಲಾಗ ಗೋಲಿಗುಂಡ, ಚಿಣದಾಡ, ಖೋ ಖೋ, ಕಬಡ್ಡಿ, ಲಗೋರಿ ಆಡಬೇಕು. ಬಿದ್ದು ಮೊಳಕಾಲು ಹೊಡ್ಕೊಂಡಿದ್ದೆ, ಬೀಳಬೇಕು, ಹೊಡ್ಕೋಬೇಕು. ಸೈಕಲ್ ಮೇಲೆ ಬಿದ್ದಿದ್ದಿ, ಮನೆಯಿಂದ ಸಾಲಿದ ತನಕ ಉಲ್ಟಾ ನಡಿಬೇಕು ನೀನು, ಹಿಂಗೆ ನಡೆಯಂಗಿಲ್ಲ, ಉಲ್ಟಾ ಬೆನ್ನಿಂದ. ಅವೆಲ್ಲ ಆಟ ಆಡಬೇಕು. ಆಟ ಆಡಿದ್ರೆ ಗಟ್ಟಿ ಆಗ್ತವೆ ಬಿದ್ದರೆ. ಅಲ್ಲಿ ಸಾಲಿ ಕಳಿಸಿದ್ರು ಕೂಡ ಯಾರ ಜೊತೆಗೆ ಆಟ ಇಲ್ಲ, ಪಾಠ ಇಲ್ಲ, ಮಾತಿಲ್ಲ, ಸುಮ್ಮನೆ ಕೂಡ ಮಾಸ್ಟ್ರ್ ಹೇಳಿದ್ರು ಇವ್ನು ಹುಚ್ಚದನ, ಶಾಣ ಇಲ್ಲ, ಮೂಕದನ, ಇವನಿಗೆ ಏನು ಪಾಠ ತಲೆಗೆ ಹತ್ತಲ್ಲ, ದನ ಕಾಯಕ್ಕೆ ಹಚ್ಚಿರಿ ಅಂತಾರೆ. ದನ ಕಾಯಕ್ಕೆ ಹಚ್ಚಿದ್ರು. ದನ ಕಾಯಕ್ಕೆ ಹಚ್ಚಿದ ಮೇಲೆ ದನ ಕಾಯಕ್ಕೆ ಶುರು ಮಾಡ್ದ. ದನಗಳ ಒಂದು ಕಡೆ ಬಿಡೋದು, ಸುಮ್ಮನೆ ಕೂತ್ಕೊಂಡ್ಬಿಡೋದು, ಧ್ಯಾನ ಮಾಡ್ತಾ. ಅವರೆಲ್ಲ ಶಿವಯೋಗಿ, ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಮಹಾತ್ಮರು ಹೀಗೆ ಇರ್ತಾರೆ ಹಾಗೆ ಇರ್ತಾರಂತ ಗೊತ್ತಿಲ್ಲ. ಧ್ಯಾನ ಮಾಡ್ತಿದ್ದ, ಧ್ಯಾನ ಮಾಡ್ತಾ ಕೂಡ್ತಿದ್ದ. ದನಗಳ ತನ್ನಷ್ಟಕ್ಕೆ ತಾನು ಮೈತಿದ್ದು. ಒಂದು ದಿವಸ ನಿಮಗೆಲ್ಲ ಗೊತ್ತಿದೆ, ಮಲ್ಲಯ್ಯ ಬರ್ತಾನೆ. ಮಲ್ಲಯ್ಯ ಬರ್ತಾನೆ. ಮಲ್ಲಯ್ಯ ಬಂದ, ಅವನಂತಾನೆ, ನಾನು ಇಂಥ ಜಂಗಮ, ನಾನು ಊರು ಶ್ರೀಶೈಲ, ನನಗೆ ಹಸಿವೆ ಆಗೈತಿ, ಅನ್ನ ಮೊಸರು ಬೇಕಾಗೈತಿ. ಅನ್ನ ಮೊಸರು ಬೇಕಾಗ್ಯದ, ನನಗೆ ಹೊಟ್ಟೆ ಹೊಸ್ತೈತಿ, ಊಟ ಬೇಕಪ್ಪ ಅಂತ ಕೇಳಿದಾಗ ಸಿದ್ಧರಾಮ ಅಂತಾನೆ, ತಡಿ ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗಿ ತೊಗೊಂಡು ಬರ್ತೀನಿ ಅಂತ. ಮೂಕಾಗಿರ್ತಕ್ಕಂಥ 7-8 ವರ್ಷದ ಹುಡುಗ, ಮೂಕಾಗಿರುವಂಥ ಮಗ ಮನೆಗೆ ಓಡೋಡಿ ಹೋಗಿ, ಯವ್ವ ಅಂತಾನೆ, ಯವ್ವ ನನಗೆ ಅನ್ನ ಮೊಸರು ಬುತ್ತಿ ಕೊಡು ಕಟ್ಟಿ. ಆಕೆ ಏನು ಮಾಡ್ತಾಳೆ, ಮಗ ಕೇಳಾಗತ್ತೈತಿ ಅಂತ ಎಲ್ಲ ತಯಾರು ಮಾಡಿ ಕೊಡ್ತಾಳೆ. ಮಗ ನಿಂದ್ರು ಅಂತಾನೆ. ಇಷ್ಟು ವರ್ಷ ನಿನಗಾಗಿ ನಿನ್ನ ಬಾಯಿಂದ ಅವ್ವ ಅಂತ ಶಬ್ದ ಬರಲಿಲ್ಲ, ಇವತ್ತು ನಿನ್ನ ಬಾಯಿಗೆ ಶಬ್ದ ಬಂದದಲ್ಲ, ಇಷ್ಟು ದಿವಸ ಯಾಕೆ ಮಾತಾಡಿಲ್ಲ, ಈಗ ಯಾಕೆ ಮಾತಾಡ್ತಾ ಇದ್ದಿದ್ದು ಕೇಳಿದಾಗ ಆ ಸಿದ್ಧರಾಮ ಹೇಳ್ತಾನೆ, ನಾ ಮಾತನಾಡಿದರೆ ಮೊಟ್ಟ ಮೊದಲು ಸ್ವಂತರಿಗೆ ಮಹಾತ್ಮರ ಜೊತೆಗೆ ಮಾತನಾಡಬೇಕು, ಆಮೇಲೆ ಲೌಕಿಕ ಜನರ ಜೊತೆಗೆ ಮಾತನಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ಹೇಳ್ತಾನೆ. ಮೊಟ್ಟ ಮೊದಲು ದೇವರ ಜೊತೆಗೆ ಮಾತಾಡಬೇಕಂತ, ಮೊಟ್ಟ ಮೊದಲು ದೇವರ ಜೊತೆಗೆ ಮಾತಾಡಬೇಕಂತ ಅವನ ಛಲ ಇತ್ತಂತ. ಮಲ್ಲಯ್ಯನ ಜೊತೆಗೆ ಮಾತನಾಡಿದರೆ ಏನು, ಎಲ್ಲರ ಜೊತೆಗೆ ಬಿಟ್ರೇನು ಬಿಟ್ರನು, ಅದಕ್ಕೆ ಮೂಕನಾಗಬೇಕು, ಜಗದವರು ಜ್ವಾಕಿಯಾಗಿರ್ಬೇಕಂತ ಹಾಡಿದರು. ಅಂಥ ಶಿವಯೋಗಿ ಸಿದ್ಧರಾಮನ ವಿಚಾರವನ್ನು ಯಾವುದು ನೋಡೋಣ. ದೇವಲಿಂಗ ಮಹಾರಾಜ ಕಿ, ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ. ಮಾತನಾಡಿದರೆ ಮೊಟ್ಟ ಮೊದಲು ಗುರುವಿನ ಜೊತೆಗೆ, ಸಂತರ ಜೊತೆಗೆ
ಭಗವಂತನ ಜೊತೆಗೆ ಮಾತನಾಡಬೇಕು ಅಂದ್ಕೊಂಡಿದ್ದ, ಅದಕ್ಕೆ ಈಗ ಮಹಾತ್ಮರ ಜೊತೆಗೆ ಮಾತನಾಡಿದ್ದೀನಿ ಅಂತ ಸಿದ್ಧರಾಮ ತಾಯಿಗೆ ಹೇಳ್ತಾನೆ. ನಾವು ಅಷ್ಟೇ, ನಾವು ಮೊಟ್ಟ ಮೊದಲು ನಮಗೆ ಅದಕ್ಕೆ ಐದೇಶಿಕ ಗುರುಗಳ ಕಡೆಯಿಂದ ಲಿಂಗ ಕಡಿಸ್ತಾರೆ. ಅಕ್ಷರಾಭ್ಯಾಸ ಮಾಡಬೇಕಾದ್ರೆ ಗುರುಗಳ ಕಡೆಯಿಂದೇ ಮಾಡಿಸ್ತಾರೆ. ಆಮೇಲೆ ಮೊದಲು ನೀರು ಕುಡಿಸೋದು, ಹಾಲು ಕುಡಿಸೋದಿರ್ತದೆ ಮಗುವಿಗೆ, ಅದು ಗುರುಗಳ ಕಡೆಯಿಂದೇ ಮಾಡಿಸ್ತಾರೆ. ಆಮೇಲೆ ಹೊಸ್ತಲು ದಾಟಿ ಅಂಬೆಗಳು ಹಾಕೋದು ಹೊಸ್ತಲು ದಾಟ್ತೈತಲ್ಲ ಮಗು, ಆವಾಗಲೂ ಗುರುಗಳ ಕಡೆಯಿಂದ ಆಶೀರ್ವಾದ ಮಾಡಿಸ್ತಾರೆ. ಅದು ಪ್ರಾರಂಭದಲ್ಲಿ ನಮ್ಮ ಸಂಸ್ಕೃತಿ ಇದೆ, ನಮ್ಮ ಸಂಪ್ರದಾಯವಿದೆ. ಏನು ಮಾಡಿದರೂ ಮೊಟ್ಟ ಮೊದಲು ಒಬ್ಬ ಮಹಾತ್ಮರಿಂದ ಗುರುಗಳ ಕಡೆಯಿಂದಲೇ ಅದನ್ನು ಆಗಬೇಕು ಅನ್ನುವಂಥದ್ದನ್ನು ಸಿದ್ಧರಾಮ ಅರಿತು ತಾಯಿಗೆ ಹೇಳ್ತಾನೆ, ಯವ್ವ ಮೊದಲ ಮಹಾತ್ಮರ ಜೊತೆಗೆ ಮಾತನಾಡಬೇಕಂತ ಮಾಡಿದ್ದೆ, ಅದಕ್ಕೆ ಈಗ ಮಹಾತ್ಮರ ಜೊತೆಗೆ ಮಾತನಾಡಿದ್ದೇನೆ, ಈಗ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಿಲ್ಲಿ ಆ ಮೂಕಿ ಬಸಮ್ಮ ಅತ್ತೆ ಮನೆಯ ಸೊಸೆ, ಆಕೆ ಅಂತಾಳೆ ಮನೆಯಾಗ ಅತ್ತಿ ಗಂಡ ತೊಂದರೆ ಕೊಡ್ತಾ ಇರ್ತಾರೆ, ಆದ್ರೆ ಆಕೆ ಮಾತನಾಡುವುದಿಲ್ಲ, ಮೂಕವಾಗಿರ್ತಾಳೆ. ಎಲ್ಲವನ್ನ ಸಹಿಸಿಕೊಂಡು ಕಾಲ ಕಳೀತಾ ಇರ್ತಾಳೆ. ಒಂದು ಸಲ ಸಿದ್ಧಲಿಂಗನ ದರ್ಶನ ಆಗ್ತದೆ. ಸಿದ್ಧಲಿಂಗನ ದರ್ಶನ ಆದ ಮೇಲೆ ಆತ್ತಿ ನಮಸ್ಕಾರ ಮಾಡ್ತಾಳೆ. ಅಹಂಕಾರದ ಆತ್ತಿ, ನೀ ಏನವ ನಿನ್ನ ಹೆಸರು? ಆಕಿನ ನಮಸ್ಕಾರ ಮಾಡ್ತಾಳೆ ಸೊಸೆನು. ಏನವ ಹೆಸರು ಅಂತ ಕೇಳ್ತಾಳೆ. ಅವಳೆಲ್ಲ ಮಾತಾಡ್ತಾಳೆ, ಮೂಕಿ ಇದ್ದಾಳೆ ಅಂತ ಅಂತಾಳೆ ಅತ್ತಿ. ಮೂಕಿ ಇದ್ದಾಳೆ ಅಂದ ಕೂಡಲೇ ಸಿದ್ಧಲಿಂಗ ಅಂತಾನೆ, ಪರಮಾತ್ಮನ ಧ್ಯಾನವನ್ನು ಮಾಡಿ ಆಕೆ ಮೂಕಿ ನಮ್ಮಂತೆ ಲೌಕಿಕ ಜನರಂತೆ ನಿಮ್ಮ ಹಾಗೆ ಮಾತನಾಡಬಲ್ಲಳು ಅಂತ ತನ್ನಲ್ಲಿ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮವನ್ನು ತೆಗೆದು ಪರಮಾತ್ಮನ ಮಂತ್ರವನ್ನು ಹೇಳಿ ಆಕೆಗೆ ಭಸ್ಮವನ್ನು ಧಾರಣೆ ಮಾಡ್ತಾಳೆ. ಹೇಳವ ನಿನ್ನ ಹೆಸರು ಏನಂತ ಕೇಳಿದಾಗ ಆಕೆ ಮೂಕತನವನ್ನು ಬಿಟ್ಟು ನನ್ನ ಹೆಸರು ಬಸಮ್ಮ ಅಂತಾಳೆ. ಮೂಕನು ಕೂಡ ಮಾತನಾಡಬಲ್ಲಂಥ ಶಕ್ತಿ ಆ ಸಿದ್ಧಲಿಂಗ ಕರುಣಿಸುತ್ತಾನೆ. ನಿಮಗೆಲ್ಲ ಗೊತ್ತಿದೆ, ಶರಣಬಸವೇಶ್ವರ ಪುರಾಣದಲ್ಲಿ ಕಣ್ಣಿಲ್ಲದವನಿಗೆ ಕಣ್ಣು, ಮಕ್ಕಳಿಲ್ಲದವರಿಗೆ ಮಕ್ಕಳು, ಕಾಲಿಲ್ಲದವರಿಗೆ ಕಾಲು ಕೊಟ್ಟಿರ್ತಕ್ಕಂಥ ಕತೆ. ಹಾಗೆ ಸಿದ್ಧಲಿಂಗ ಆ ಬಸಮ್ಮ ಮೂಕನಾಗಿರ್ತಕ್ಕಂಥ ಬಸಮ್ಮಗಳಿಗೆ ಮಾತು ಬರೆಸುವಂತೆ ಆಶೀರ್ವಾದ ಮಾಡ್ತಾನೆ. ಹಾಗೆ ಆಕೆಗೆ ಆಶೀರ್ವಾದ ಮಾಡಿ, ನೀನು ಇದು ಭಸ್ಮ ಇಟ್ಕೋ ನಿನ್ನ ಹತ್ತಿರ, ನೀನು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರು, ಒಳ್ಳೆಯದಾಗ್ತಂತ ನಿನಗೆ ಗುರು ದೇವತೆಗಳ ಆಶೀರ್ವಾದ ಇರಲಿ. ಮನೆಗೆ ತಂದೆ ತಾಯಿಂದ್ರ, ಅತ್ತೆ ಮಾವಂದಿರ, ಗಂಡಂದಿರ ಸೇವೆಯನ್ನು ಮಾಡಿಕೊಂಡು ಹೋಗುವಂತೆ ಹೇಳ್ತಾರೆ. ಆದ್ರೆ ಕಾಟ ಕೊಡೋದಂತೂ ಬಿಡಂಗಿಲ್ಲ. ಅತ್ತಿ ಕಾಟ ಈಗ ಕಡಿಮೆ ಆಗೈತಿ. ಈಗ ಯಾರು ಹೆಣ್ಮಕ್ಳು ಮನೆಗೆ ಬರಬೇಕಾದ್ರೆ ಅತ್ತಿ ಫೋಟೋ ಬಾಡಿಗಿದ್ರೆ ಬರುವಂಥವ್ರು ಆಗ್ಯಾರ. ನಿಮ್ಮ ಕಡೆ ಇಲ್ಲ ಅನಿಸ್ತದೆ. ನಮ್ಮ ಕಡೆ ಅತ್ತಿ ಫೋಟೋ ಬಾಡಿಗಿದ್ರಟ್ಟೆ ಬರ್ತಾರೆ, ಇಲ್ಲಂತ ಬರೋಂಗಿಲ್ಲ. ಅಂದರೆ ಫೋಟೋ ಬಾಡಿಗೆ ಅಂತ ಗೊತ್ತಾಗ್ತಲ್ಲ ದೇವೇಂದ್ರ, ಶಾರ್ಟ್ಕಟ್ ಅದು. ಹೀಗೆ ಅತ್ತಿ ಕಾಟ ಕೊಡ್ತೀವಿ. ಒಂದು ಸಲ ಹೀಗೆ ಬೈತಾ ಇರಬೇಕಾದ್ರೆ ಕೈ ಬಿದ್ದು ಹೋಗ್ತವೆ, ಕಾಲು ಬಿದ್ದು ಹೋಗ್ತವೆ, ಗಂಡ ಬೈತಾನೆ, ಅವಕ್ಕಿಂತ ಅವನು ಹಾಗೆ ಆಗ್ತದೆ. ಆದರೆ ಹೀಗೆ ಆಗಬಾರ್ದು ಅಂತ ಆಕೆಯಲ್ಲಿ ಕರುಣೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ನನ್ನ ಅತ್ತೆ ಅಲ್ಲ, ಆಕೆ ನನ್ನ ತಾಯಿ, ನನ್ನ ಗಂಡ, ಇವನು ನನ್ನ ಮನೆ ದೇವರು ಅನ್ನುವಂಥ ಭಾವನೆಯಿಂದ ಸಿದ್ಧಲಿಂಗ ಪರಮೇಶ್ವರ ಇವರ ಕಾಲಿಗೆ ವಂಕ ಆಗಬಾರ್ದು, ಕೈ ವಂಕ ಆಗಬಾರ್ದು, ಬಾಯಿ ವಂಕ ಆಗಬಾರ್ದು ಅಂತ ಆಕೆ ಸಿದ್ಧಲಿಂಗ ಕೊಟ್ಟಿರುವಂಥ ಅವನ ಅಮೃತ ಹಸ್ತದಿಂದ ಕೊಟ್ಟಿರ್ತಕ್ಕಂಥ ಭಸ್ಮವನ್ನು ಧಾರಣೆ ಮಾಡ್ತಾಳೆ. ಆಗ ಮತ್ತೆ ಯಥಾಸ್ಥಿತಿಯಾಗಿ ಆಕೆಯ ಕಾಲು ಕೈ ಎಲ್ಲ ಸರಿಯಾಗಿ ಆಗ್ತವೆ. ಆ ಭಸ್ಮದಲ್ಲಿ ಗುರು ಕೊಟ್ಟಿರುವಂಥ ಭಸ್ಮದಲ್ಲಿಯೂ ಶಕ್ತಿ ಇತ್ತು. ಹೀಗೆಲ್ಲವನ್ನ ನೋಡ್ತಾ ಎಲ್ಲಿಗೆ ಬಂದಿದ್ದಾನಂದರೆ, ಎಲ್ಲಿಗೆ ಬಂದ ಬಸವಣ್ಣ? ಸ್ತ್ರೀ ರಾಜ್ಯಕ್ಕೆ ಬಂದಿದ್ದರಿಂದ ಮುಗುದಿಲ್ಲ ಅದು. ಸ್ತ್ರೀ ರಾಜ್ಯದಲ್ಲಿ ಇದ್ದಾನೆ. ಇವೆಲ್ಲ ಸುಮ್ಮನೆ ಸೈಡ್ ಹೇಳ್ಕೊಂಡು ಹೋಗಿ ಕೊನೆಗೆ ಇಲ್ಲಿ ಬಂದ ನಮ್ಮ ಧಾರಾವಾಹಿ ಥರ ಕಥೆಗಳು. ಅಲ್ಲಿ ಸ್ತ್ರೀ ರಾಜ್ಯದಲ್ಲಿ ಹೀಗೆ ಹಲವಾರು ಪವಾಡಗಳನ್ನು ಮಾಡಿರುವಂಥವನು ಸಿದ್ಧಲಿಂಗ ಇದೇನು ಸಾಮಾನ್ಯ ಆಗ್ತದೆ? ಇರಲಿ ನಮ್ಮವಳಾಕಿ
ಕೊಡವು ನಾನಿಟ್ಟು ಮಾತಾಡ್ತೀನಿ. ಯಾರು ಮಗ ಮಾಡಿದಾನ ತಾಯಿ ಕೇಳಿ ಮಾತಾಡ್ತೀನಿ. ಸೊಸೆ ಮಾಡಿರ್ಬೇಕು. ಯಾವಾಗ ಬರ್ತೀರ ಅತ್ತೆ ಅಡುಗೆ ಮಾಡವ, ಬಾಂಡೆ ತೊಳೆಯುವ. ನೀವು ಸೊಸೆ ಮಾಡಿರಲ್ಲವ, ಟೈಮ್ ಆಗ್ಯದ ಬರ್ತೀಯ, ನಾನು ಮಲ್ಕೋತೀನಿ ನೋಡು. ಉಂಡು ಬಾಂಡೆ ಹಂಗೆ ಕೂತವ, ಅರಿವಿ ಹಂಗೆ ಕೂತವ, ಕೂಸಿಂದ ತೊಳೆಯೋದೈತಿ. ಇಲ್ಲಿ ಸ್ತ್ರೀ ರಾಜ್ಯಕ್ಕೆ ಬಂದಾಗ ಸಿದ್ಧಲಿಂಗ ಅವನ ರೂಪ ಲಾವಣ್ಯ ಎಲ್ಲವನ್ನು ನೋಡಿ ಮೋಹಿತನಾಗ್ತಾಳೆ. ತನ್ನ ಅರಮನೆಯಲ್ಲಿ ಇರಬೇಕು ನೀನು ಅಂತ ಇಟ್ಕೊತಾಳೆ ಸ್ವಲ್ಪ ದಿವಸ. ಅವನನ್ನು ಮೋಹವನ್ನು ಗೊಳಿಸಬೇಕು, ಅವನನ್ನು ತನ್ನವನನ್ನಾಗಿ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿದೆ, ವಿಶ್ವಾಮಿತ್ರ ಹಲವಾರು ವರ್ಷ ತಪಸ್ಸು ಮಾಡ್ದ. ಆ ತಪಸ್ಸನ್ನು ಭಂಗ ಮಾಡಲಿಕ್ಕೆ, ಯಾಕಂದ್ರೆ ತಪಸ್ಸು ಮಾಡಿದ್ದ ಶಕ್ತಿಯನ್ನು ಹೆಚ್ಚಾಯಿತು ಅಂತಂದರೆ ದೇವತೆಗಳ ಶಕ್ತಿ ಕಡಿಮೆ ಆಗ್ತದೆ. ದೇವತೆಗಳ ಶಕ್ತಿಯನ್ನು ಕಡಿಮೆ ಆಗಬಾರದು ಅನ್ನೋಸ್ಕರ ಈ ದೇವತೆಗಳೆಲ್ಲ ಕೂಡಿ ಮೇನಕೆಯನ್ನು ಕಳಿಸ್ತಾರೆ. ಆಕೆಯನ್ನು ತಪಸ್ಸು ಭಂಗ ಮಾಡಬೇಕಂದ್ರೆ ಏನು ಮಾಡ್ತಾಳೆ? ಅವನ ಮೇಲೆ ಕೈ ಆಡಿಸೋದು, ಗಡ್ಡದ ಕೈ ಆಡಿಸೋದು, ತಲೆ ಮೇಲೆ ಕೈ ಆಡಿಸೋದು, ಮೈ ಮೇಲೆ ಕೈ ಆಡಿಸೋದು, ನೃತ್ಯ ಮಾಡೋದು ಮಾಡಿ ಅವನ ತಪಸ್ಸು ಭಂಗ ಮಾಡ್ತಾಳೆ. ಹೀಗೆ ಸಿದ್ಧಲಿಂಗನ ತಪಸ್ಸನ್ನು, ಅವನ ಬ್ರಹ್ಮಚಾರ್ಯವನ್ನು ಚಂಚಲತೆಗೊಳಿಸುವಗೋಸ್ಕರ ಶಂಕರಾಚಾರ್ಯ ಹೇಳಿದರೆ, ನಾರಿ ಸ್ತನವರ ನಾಭಿ ದೇಶಂ ಮೋಹ ವೇಷಂ, ನಾರಿ ಸ್ತನವರ ನಾಭಿ ದೇಶಂ ದೃಷ್ಟಾಮಾಗ ಮೋಹವೇಶಂ, ಏತನ್ಮಾಸಾದಿ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಶಂಕರಾಚಾರ್ಯ ಈ ತತ್ವವನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ದೇಹವನ್ನು ಒಬ್ಬರಿಗೊಬ್ಬರು ಆಕರ್ಷಣೆ ಇರುವಂಥದ್ದು. ಪುರುಷನ ದೇಹ ಸ್ತ್ರೀಗೆ ಆಕರ್ಷಣೆ, ಸ್ತ್ರೀಯ ದೇಹ ಪುರುಷನಿಗೆ ಆಕರ್ಷಣೆ. ಈ ದೇಹದ ಅಂಗಾಂಗಳೆಲ್ಲ ನೋಡಿ ಆಕರ್ಷಣೆಯನ್ನುಗೊಳ್ಬೇಡಪ್ಪ. ನೀನು ಭಗವಂತನ ಧ್ಯಾನ ಮಾಡು, ನೀನು ವಿಚಾರ ಮಾಡು. ವಾರಂ ವಾರಂ ವಿಚಿಂತೆಯ, ವಾರ ಅಂದರೆ ವಾರಲ್ಲ, ಮತ್ತೆ ಮತ್ತೆ ಅದನ್ನು ವಿಚಾರ ಮಾಡು, ಚಿಂತನೆ ಮಾಡು. ಈ ದೇಹದ ಮೇಲೆ ತೊಗಲ ಇರುವುದರಿಂದ, ಚರ್ಮ ಇರುವುದರಿಂದ ಇದು ಚೆನ್ನಾಗಿ ಕಾಣ್ತಾ ಇದೆ. ಒಳಗೇನಿದೆ? ಹಂದ್ರ ಇದೆ, ಎಲಿವಿನ ಹಂದ್ರ, ಮಾಂಸ ಕೀವು ತುಂಬಿರುವಂಥದ್ದು. ಅದಕ್ಕೆ ನೀನು ಇದೆಲ್ಲವನ್ನ ಬಿಟ್ಟು ಭಗವಂತನ ಚಿಂತನೆ ಮಾಡು. ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ. ಅದಕ್ಕೆ ನೊರೆಕೆನ್ನೆಗೆ ದೊರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ, ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋರು ಕೋಲು ಹಿಡಿಯದ ಮುನ್ನ, ಮೊಪ್ಪೊಂದೊಪ್ಪೊಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಹೇಳಿಲ್ಲ? ಭಗವಂತನನ್ನ ನೀನು ನಿನ್ನ ದೇಹವನ್ನು ಬಿಡು. ನೀನು ದೇಹ ಅಲ್ಲ, ನೀನು ಕಣ್ಣಲ್ಲ, ನೀನು ಕಿವಿ ಅಲ್ಲ, ನೀನು ನಾಲಿಗೆ ಅಲ್ಲ, ನಿನ್ನ ಕೈಯಲ್ಲ, ನಿನ್ನ ಕಾಲಲ್ಲ, ನೀನೇ ಇದ್ದೀಯ. ಕಣ್ಣು ಹೋದವ್ರು ಬದುಕ್ತಾರಲ್ಲಪ್ಪ, ಕಣ್ಣು ಹೋದವ್ರು ಬದುಕ್ತಾರೆ, ಕಿವಿ ಇಲ್ದವ್ರು ಬದುಕ್ತಾರೆ, ಕಾಲಿಲ್ದವ್ರು ಬದುಕ್ತಾರೆ, ಕೈ ಇಲ್ದವ್ರು ಬದುಕ್ತಾರೆ. ಬದುಕುವಂಥವನೇ ಬೇರೆ ಅದಾನ. ಗೊತ್ತಾಗುತ್ತೆ? ಇದು ವೇದಾಂತ ಇಲ್ಲಿ ಹೇಳುವಂಥದ್ದು. ಎಲ್ಲ ಇಲ್ಲ ಅಂದ್ರೆ ಬದುಕ್ತೇವೆ. ಕಲ್ಲು ಯಾವಾಗ ಅಂದ್ರೆ ಕುತ್ತಿಗೆ ಬೇರೆ ಆಯ್ತಂದ್ರೆ ಹೋಯ್ತು ಅವನು. ಎಲ್ಲದ ಜೀವ ಅಂತಂದ್ರೆ ಗೊತ್ತಿಲ್ಲ. ಇಡೀ ಶರೀರ ತುಂಬೆಲ್ಲ ಜೀವ ಇದೆ, ಆದರೆ ಅದರ ಪೂರ್ಣವಾದಂಥ ಹೃದಯಕ್ಕೆ ಮಾತ್ರ ಸಂಬಂಧ. ಹೃದಯ ಬಡಿತ ನಿಂತು ಅಂತಂದರೆ ಮುಗಿದೋಯ್ತು. ಯಾವತ್ತಿತ್ತು ಪಾರ್ಜನ ಸಕ್ತ ತಾವು ನಿಜ ಪರಿವಾರೋ ರಕ್ತ, ಪಶ್ಚಾಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ. ಒಳಗ ಉಸಿರಾಟ ಇರುವ ತನಕ ಎಲ್ಲರೂ ನನ್ನವರು ಅಂತಾರೆ. ಉಸಿರು ಹೋಯ್ತಂದ್ರೆ ಈಗ ನನಗೇನಂತೀಯಪ್ಪ ನೀನು? ಸ್ವಾಮಿ ಅಂತಿಲ್ಲ, ಗುರುಗಳು ಅಂತಿಲ್ಲ, ಅಪ್ಪ ಅಂತಿಲ್ಲ, ಮುತ್ತಿ ಅಂತಿಲ್ಲ, ತಾತ ಅಂತಿಲ್ಲ, ಏನಂತಿ? ಅಪ್ಪವ್ರ, ಗುರುಗಳ. ಜೀವ ಹೋಯ್ತಂದ್ರೆ ಏನಂತಿ? ಹೆಣ ಅಂತಿ. ಜೀವ ಇರೋ ತನಕ ಸೌಕಾರ, ಬಡವ, ಬಲ್ಲಿದ, ಹೆಣ್ಣು, ಗಂಡು, ಸಣ್ಣವ, ದೊಡ್ಡವ ಅಂತೇವಿ.
ಹೆಸರು ಕರಿತೇವೆ. ಜೀವ ಹೋಯ್ತಂದ್ರೆ ಹೆಣ ಅಂತೇವೆ. ಇದೆಲ್ಲವನ್ನು ನೋಡಿದಾಗ ಏನಿಲ್ಲ ಇಲ್ಲಿ. ಅದಕ್ಕೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ. ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತಿ ಮಂದಿ ಕಂಡಯ್ಯ. ಇದೆಲ್ಲವನ್ನ ನೋಡ್ತಾ ಇದ್ದಾಗ ಅಲ್ಲಿ ಸಿದ್ಧಲಿಂಗ ಹೇಳ್ತಾನೆ, ನೀ ಏನು ನನ್ನ ಮೇಲೆ ಮೋಹಗೊಳ್ಳುವಗೋಸ್ಕರ ಈ ನೃತ್ಯವನ್ನು, ನಿನ್ನ ವಯ್ಯಾರವನ್ನು ನನ್ನ ಮುಂದೆ ಮಾಡ್ತಾ ಇದೆಯಲ್ಲ, ಈ ಶರೀರಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ನೀನು. ಈ ಶರೀರದಲ್ಲಿ ಏನಿದೆ? ಏನಿಲ್ಲ. ಶರೀರದಲ್ಲಿ ಏನಿಲ್ಲ, ಎಲ್ಲ ಹಂದ್ರ ಇದೆ. ನೋಡು, ಸರಿಯಾಗಿ ಕಣ್ಣು ತೆಗೆದು ನೋಡು ಅಂತಂದಾಗ ಏನಾಗ್ತಂತ ಕೇಳಿದ್ರೆ ಅವ್ರು ನಿಂತಿರ್ತಾರೆ, ಕೇವಲ ಎಲುವುಗಳನ್ನು ಕಾಣ್ತಾ ಇರ್ತವೆ. ಸಿದ್ಧಲಿಂಗನ ಎಲುವುಗಳು ಕಾಣ್ತಾ ಇರ್ತವೆ. ದೇಹ ಎಲ್ಲ ಮರಿಯಾಗಿ, ಚರ್ಮ ಎಲ್ಲ ಮರಿಯಾಗಿ ಎಲುವಿನ ಹಂದರಟ್ಟೆ ಕಾಣ್ತಾ ಇರ್ತಾರೆ. ಆಕಿ ಭಯಭೀತಳಾಗ್ತಾಳೆ. ನನ್ನ ದೇಹ ಅಲ್ಲ, ನಿನ್ನ ದೇಹನ ನೀನು ನೋಡು ಅಂತೇಳಿ ಕನ್ನಡಿ ಮುಂದೆ ನಿಲ್ಲಿಸ್ತಾನೆ. ಆ ಕನ್ನಡಿಯಲ್ಲಿ ಹೇಗೆ ಕಾಣ್ತಿತ್ತು? ದೆವ್ವದ ರೂಪವಾಗಿ ಬರೀ ಎಲುವಿನ ಹಂದರ ಕಾಣ್ತಾ ಇತ್ತು. ಭಯಭೀತಳಾಗ್ತಾಳೆ. ಭಯಭೀತಳಾಗಿ ತನ್ನ ಜನ್ಮದ ಅರಿವಾಗ್ತದೆ. ಆಕೆಗೆ ಜನ್ಮದ ಅರಿವಾಗ್ತದೆ. ನಾನಲ್ಲ. ಅದಕ್ಕೆ ನಾನೆಂಬುದು ನಾನಲ್ಲ. ಈ ಮಾನಸ ಜನ್ಮವು ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾಶಿವ ರಾಮ ರೂಪಗಳು ನಾನಲ್ಲ. ಹೇಳಿಲ್ಲ? ನಾನಲ್ಲ ಅಂತ ಗೊತ್ತಾಗ್ತದ ಆಕೆ. ಆಗ ಆಕೆ ಕಣ್ಣು ತೆಗಿತವ, ಜ್ಞಾನದ ಕಣ್ಣು, ಅರಿವಿನ ಕಣ್ಣು ತೆಗೆದು, ಯಪ್ಪ ಸಿದ್ಧಲಿಂಗ ಮಹಾತ್ಮ, ನಾನು ನಿನ್ನ ಮೇಲೆ ಮೋಹಗೊಂಡಿದ್ದೆ, ನನಗೆ ಅರಿವನ್ನು, ಜ್ಞಾನದ ಕಣ್ಣು ತೆಗೆಸಿದ್ರಿ. ಈ ಶರೀರ ಮೋಸದ ಹಂದರ ಇದೆ, ಎಲುವಿನ ತಡಿಕೆ ಇದೆ, ಕಿವಿನ ಹಡಿಕೆ ಇದೆ, ಇಲ್ಲೇನಿಲ್ಲ, ಬರೀ ಮಾಂಸ ಮಜ್ಜೆಗಳ ಕೂಡಿರತಕ್ಕಂಥ ಈ ಚರ್ಮ ಇರುವುದರಿಂದ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಮೋಹಗೊಂಡಿದ್ದೇನೆ. ನನ್ನ ಮೋಹವನ್ನು ನಿರ್ಮೋಹವನ್ನಾಗಿ ಮಾಡಿದೆಲ್ಲ ಸಿದ್ಧಲಿಂಗ, ನಿನಗೆ ಶರಣಾಗತಿ ಅಂತ ಶರಣಾಗತಳಾಗ್ತಾಳೆ ಆ ರಾಣಿ. ಆಕೆ ಶರಣಾಗತಳಾದ ಮೇಲೆ ಸಿದ್ಧಲಿಂಗ ಅಂತಾನೆ, ಈಗ ನೀನು ನಿಜವಾದ ಭಕ್ತಳಾಗಿದ್ದಿ. ನಿಜವಾಗಿ ನೀನಾಗಿದ್ದಿ. ನೀನಾದಾಗ ಅರಿವಿರುತ್ತದೆ. ಅದಕ್ಕೆ ಆ ಸಿದ್ಧಲಿಂಗ ಆಕೆಗೆ ಉಪದೇಶವನ್ನು ಮಾಡಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಶಿಷ್ಯತ್ವವನ್ನು ಸ್ವೀಕರಿಸ್ತಾಳೆ. ಅಲ್ಲಿರ್ತಕ್ಕಂಥ ಎಲ್ಲ ಸೇವಕಿಯರು ಏನು ಮಾಡ್ತಾರೆ? ಶಿಷ್ಯರಾಗಿ ಲಿಂಗ ಧಾರಣೆ ಮಾಡಿಕೊಂಡು ಆ ಗುರು ಕೊಟ್ಟ ಮಂತ್ರವನ್ನು ಧ್ಯಾನ ಮಾಡ್ತಾರೆ. ಆ ಧ್ಯಾನವನ್ನು ಕೂಡ ನಾವು ಈಗ ಕಣ್ಣು ಮುಚ್ಚಿ ಮಾಡೋಣ.